ಈಗ ಏನು ಬೇರೆ ಮತ್ತೆ ಎಲ್ಲ ಖಂಡನೆ ಮಾಡ್ತಾ ಇಲ್ಲಿ ಬಂದ್ರೀಗ ವಿನಾಕರ್ಮ ನಮೋಕ್ಷಸ್ಯ ಜ್ಞಾನೇನ ಇತ್ಯಾಪಿ ಸಾಶ್ರುತಿ ನಾಣ್ಯ ಪಂಥ ಇತಿ ಹೇವ ಇಂದ ಏತದಪ್ಪನೆಯನ್ನು ನಿರಾಕೃತಂ ನಿತ್ಯ ನೀವಿದ ಭಾಟ್ಟರ ಮತ ಒಪ್ಪಿಕೊಂಡ್ರಲ್ಲ ಅವರು ಬರೀ ಕರ್ಮಮೀಮಾಂಸ ಮಾಡಿದ್ರೆ ಸಾಕು ಅಂತಿಲ್ಲ. ಅದು ವಿನಾಕರ್ಮ ನಮೋಕ್ಷಸ್ಯ ಜ್ಞಾನೇನ ಇತ್ಯಪಿ ಸಾಶ್ರುತಿ ವಿನಾ ಕರ್ಮ ನಮೋಕ್ಷ ಸ್ಯಾತ್ ಜ್ಞಾನೇನ ಇತ್ಯಪಿ ಶಾಸ್ತ್ರ. ಕರ್ಮ ಜ್ಞಾನಂ ವಿನಾ ಜ್ಞಾನ ಇಲ್ಲದವರ ಕರ್ಮ ಅದು ಎರಡೆರಡು ವಾಕ್ಯಗಳು ಬೇರೆ ಬೇರೆ ವಾಕ್ಯಗಳು ಕ್ಲಬ್ ಮಾಡಿರೋದು. ಜ್ಞಾನೇನ ಮೋಕ್ಷ ಇದ್ದೇ ಇದೆ, ಕರ್ಮದಿಂದ ಜ್ಞಾನ ಇದ್ದರೆ ಮಾತ್ರ ಮೋಕ್ಷ ಅಂತ ಹೇಳಿದ್ರು. ಇಲ್ಲೂ ಹಾಗೇನೆ ಬರೀ ಕರ್ಮದಿಂದ ಏನು ಮಾಡಿದ್ರೂ ಮೋಕ್ಷ ಇಲ್ಲ, ಜ್ಞಾನಕ್ಕೆ ಅಟ್ಯಾಚ್ ಆದರೆ ಬಂದುಬಿಡುತ್ತೆ. ಜ್ಞಾನ ಇದ್ಮೇಲೆ ಕರ್ಮ ಹೇಳಬೇಕಾಗಿಲ್ಲ, ಯಾತಕ್ಕೆ ಮುಂದೆ ಹೋಗ್ಬಿಟ್ಟಿದ್ದಾನೆ. ಜ್ಞಾನ ರೀಚ್ ಆಗ್ಬೇಕಾದ್ರೆ ಏನಾಗಿರ್ತಾನಾತ ಕರ್ಮ ಮಾಡಿ ಯಶಸ್ವಿ ಆಗಿಬಿಟ್ಟಿರ್ತಾನೆ. ಆದ್ದರಿಂದ ಹೀಗೆ ಇನ್ನು ಈ ಪ್ರಶ್ನೆ ಈ ರೀತಿ ಮಾಡಿಕೊಂಡು ಕರ್ಮದಿಂದ ಮೋಕ್ಷನೋ ಜ್ಞಾನದಿಂದ ಮೋಕ್ಷನೋ ಅಂದರೆ ಕರ್ಮದಲ್ಲಿ ಎರಡಿದೆ, ದುಷ್ಕರ್ಮ ಸಕರ್ಮ ಇದೆ. ಮತ್ತೆ ಅರ್ಪಣೆ ಮಾಡಬೇಕಲ್ಲ ಹೋದ್ರೆ ಇಲ್ಲ. ಜ್ಞಾನ ಹಾಗಲ್ಲ, ಆಟೋಮೆಟಿಕಲಿ ಏನು ಮಾಡಿಬಿಡುತ್ತದ, ಇದು ಡೈರೆಕ್ಟು ಇಂಡೈರೆಕ್ಟ್. ಒಂದು ಸ್ಟೆಪ್ ಸ್ಟಾಪ್ ಅಂದರೂ ಕೂಡ ಅದು ಮೈನಸ್ ಪಾಯಿಂಟೇ. ನಾನ್ ಸ್ಟಾಪ್ ಕಾನ್ಸೆಪ್ಟ್ ಇರೋದು ಯಾರ ಆರಾಧನೆಯಿಂದ ಮೋಕ್ಷಕ್ಕೆ ಮಾತ್ರ, ವಿಷ್ಣುವಿನ ಆರಾಧನೆಯಿಂದ ಮಾತ್ರ. ಅದಕ್ಕೆ ಜ್ಞಾನ ಉಳಿದು ಯಾರ ಜ್ಞಾನವನ್ನು ಜ್ಞಾನ ಅಂತ ಕರೆಯೋದಿಲ್ಲ. ಬ್ರಹ್ಮಜ್ಞಾನ ಹೆಸರಿಟ್ಬಿಟ್ಟಿದ್ದಾನೆ. ಬ್ರಹ್ಮಜ್ಞಾನ ವಿಷ್ಣು ಜ್ಞಾನ, ಬ್ರಹ್ಮಶಬ್ದಶ್ಚ ವಿಷ್ಣುಭೇವ ಇರೋದರಿಂದ ವಿಷ್ಣು ಜ್ಞಾನನೇ ಜ್ಞಾನ. ನಾಣ್ಯ ಪಂಥ ಇತಿ ಹೇವ ನಿವಾರ ಇತಿ ಸಾಧನ. ನಾಣ್ಯ ಪಂಥ ಅಂತ ಹೇಳಿದ್ರಿಂದ ಕರ್ಮಾದಿ ಬೇರೆ ಮಾರ್ಗದಲ್ಲಿ ಏನಿಲ್ಲ, ಮೋಕ್ಷ ಪಡೆಯ ಚಾನ್ಸಸ್ಸೇ ಇಲ್ಲ. ಅನ್ಯಥೋಪಾಸನಮಪಿ ತಮೇವಮಿತಿ ವಾದಿನಿ ನಿವಾರಯತಿ ಆಧಾರೇಣ. ಅನ್ಯಥೋಪಾಸನೆ ಮಾಡಬಾರದು ಅಂತೇಳಿ ಸ್ಪಷ್ಟ ಹೇಳಬೇಕಾದ್ರೆ ಏವಂ ಹೀಗೆ ತಿಳಿಬೇಕು ಅಂತ ಹೇಳಿದ್ದೆ. ಹೀಗೆ ಬರೆದ್ರೆ ಪಾಸು ಅಂತ ಹೇಳಿದ್ರಿಂದ ಬರೀ ಬರೆದ್ರೆ ಪಾಸ್ ಆಗಲಿಲ್ಲ, ಹೀಗೆ ಬರೆದ್ರೆ ಪಾಸು. ವಿಷ್ಣುವಿನ ಹೀಗೆ ಆರಾಧನೆ ಮಾಡಬೇಕು ಅಂತ ಹೇಳಿದ ಮೇಲೆ ಮಿಥ್ಯೋಪಾಸನೆ ಮಾಡಿಕೊಡೋದು. ನ ಪ್ರತೀಕೆ ಇತಿ ಪ್ರಭು. ನಾವೆಲ್ಲ ಪ್ರತೀಕದಲ್ಲಿ ಪೂಜೆ ಮಾಡ್ತೇವಲ್ಲ ಅಂತ ಕೇಳಿದ್ರೆ ಪ್ರತೀಕದಲ್ಲಿ ಪೂಜೆ ಪ್ರತೀಕನೇ ಪೂಜೆ ಮಾಡಬಾರದು. ನ ಪ್ರತೀಕೆ ನಹಿಸ ಸೂತ್ರ ಇದ್ದೇ ಇದೆ. ಇತಿ ಸೂತ್ರಕಾರೋ ಅನ್ಯಥೋಪಾಸನಸ್ಯ ಸರ್ವತಾಪಿ ಅಕರ್ತವ್ಯತ್ವ ವಕ್ಷತಿ ಅಥೋ ನ ತತ್ ಪುರುಷಾರ್ಥ ಲೇಷ ಹೇತು. ಪುರುಷಾರ್ಥ ಸ್ವಲ್ಪನೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ತವಿದ್ಯ ಆರಾಧನೆಯಿಂದ ಏನಾಗುತ್ತೆ, ಅಂಧತಮಸ್ಸಾಗುತ್ತೆ ಹೊರತು ಮುಕ್ತಿ ಸಿಗೋದಿಲ್ಲ. ಇವೆಲ್ಲ ಆಯ್ತಿದೆಲ್ಲ ಮುಂದೆ ಹೇಳ್ತಾರೆ. ನಚಾಪಿ ಏಕತ್ವ ವಿಜ್ಞಾನಾತ್ ಉಕ್ತ ನ್ಯಾಯೇನ ಮುಚ್ಯತೆ. ಇನ್ನು ಐಕ್ಯ ತಿಳ್ಕೊಂಡ್ಬಿಟ್ರೆ ಐಕ್ಯ ಜ್ಞಾನದಿಂದನೂ ಮೋಕ್ಷ ಇಲ್ಲ. ಯಾಕೆ ದೇವರನ್ನು ಹೀಗೆ ತಿಳ್ಕೋಬೇಕು, ಸರ್ವೋತ್ತಮ ಅಂತ ತಿಳ್ಕೋಬೇಕು ಅಂತ ಹೇಳಿದ ಮೇಲೆ ಐಕ್ಯ ಜ್ಞಾನ ಸರ್ವೋತ್ತಮ ಹೇಗಾಗ್ತಾನೆ, ಇಲ್ಲ. ಇತಿ ಸರ್ವಂ ಪ್ರತಿಜ್ಞಾಯ ಸರ್ವೈಸ್ತರ್ಕೈ ಸದಾಗಮೈ ಉಪಾಸೀತ ಹರಿಂ ನಿತ್ಯಂ ಗುಣೈರೇವ ಸ್ವಯೋಗ್ಯತ. ಇಷ್ಟು ಉಪಾಸನಾ ಪಾದಕ್ಕೆ ಬಂದ್ರಿ. ಈಗ ಇಷ್ಟೆಲ್ಲ ಗಟ್ಟಿಯಾದ ಮೇಲೆ ಏನಾಯ್ತು, ಈಗ ಮುಕ್ತಿ ಬೇಕೇ ಬೇಕು, ಅದಕ್ಕೆ ಜ್ಞಾನ ಬೇಕೇ ಬೇಕು, ಜ್ಞಾನ ವಿಷ್ಣುವಿಂದ ಆಗಬೇಕು, ಅದಕ್ಕೆ ಕರ್ಮ ಸರ್ವೆ ಮಾಡಬೇಕು, ಎಲ್ಲ ಅಂಡರ್ಸ್ಟುಡ್ ಆಗೋಯ್ತು. ಆಗಿದ್ದರಿಂದ ಉಪಾಸನೆ ಈಗ ಪ್ರಾರಂಭ ಆಗುತ್ತೆ. ಇವತ್ತು ಉಪಾಸನೆ ಮಾಡೋದು ಏನೂ ಇಲ್ಲದೆ ಉಪಾಸನೆ ಮಾಡಿ ಏನಾಗುತ್ತದೋ ಹೋಗೋದು. ಫಸ್ಟ್ ಕೇಳೋದು ಎಲ್ಲಿಗೆ ಅಂತ ಕೇಳ್ತಾನೋ, ಕೇಳೋದು ಸುಮ್ಮನೆ ಹೋಗ್ತಿರೋದು ಏನಂತಾರೆ, ಹೇಳಿದರೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಹೇಳಬೇಕಾದ್ರೆ ಅದಕ್ಕೆ ವಿಷ್ಣು ಒಬ್ಬ ಗುರಿ ಇಲ್ಲದೆ ಹೋದರೆ ಉಪಾಸನೆಗೆ ಅರ್ಥನೇ ಇಲ್ಲ. ಅದು 99% ಜನಗಳಿಗೆ ಕಾನ್ಸೆಪ್ಟೇ ಇಲ್ಲ. ಸುಮ್ಮನೆ ಹೋಗ್ತಿದ್ರೆ ಏನಾಗುತ್ತದೋ ಈ ಸಾಧನೆ ಆಗೋದೇ ಇಲ್ಲ. ಇತಿ ಸರ್ವಂ ಪ್ರತಿಜ್ಞಾಯ ಸರ್ವೈಸ್ತರ್ಕೈ ಸದಾಗಮೈ ಉಪಾಸೀತ. ಹೀಗೆ ಎಲ್ಲಿಂದ ತಿಳ್ಕೊಬೇಕಿದ್ರೆ ಅಂದರೆ ಸದಾಗಮೈ ತಿಳ್ಕೊಬೇಕು, ಸರ್ವೈ ತರ್ಕೈ ತಿಳ್ಕೊಬೇಕು. ಆ ಗಟ್ಟಿಯಾಗುತ್ತೆ. ಅಲ್ಲ ನಾವು ಇಷ್ಟೇ ಗಟ್ಟಿಯಾಗಿಬಿಟ್ಟಿದೆ ಅಂದರೆ ಗಟ್ಟಿಯಾಗಿಲ್ಲ. ನಿಮಗೆ ತುಂಬ ಜನ ಎಲ್ಲೋ ಒಂದೇ ಮಠಕ್ಕೆ ಹೋಗಿದ್ದ, ತಿಳ್ಕೊಂಡ, ಸರ್ವೋತ್ತ ಜ್ಞಾನ ಬಂತು, ಖುಷಿಯಿಂದ ಬಂದು ಉಪಾಸ ಶುರು ಮಾಡಿದ. ಯಾರೋ ಬಂದ, ಅರೇ ಇದಲ್ಲ ಆಧಾರಿ ಅಂತ ಹೇಳಿದ, ಅಲ್ಲ ಹೋಯ್ತು, ಶೇಕ್ ಆಯಿತು. ಬಟ್ ಆಧಾರಿ ಅಲ್ಲ ಅಂತ ಗೊತ್ತಾಗ್ಬಿಟ್ಟಿದ್ರಿ ಇವನಿಗೆ, ಏನೇ ಅದು ದಾರಿ ಅಲ್ಲ ಅಂತ ಹಾಕಿದಾನೆ, ಅಲ್ಲೇ ಅಲ್ಲ. ಅವ ಧೈರ್ಯವಾಗಿ ಹೋಗ್ತಾರೆ, ಎಲ್ಲರೂ ಸ್ಟಾಪ್ ಆಗಿಬಿಡ್ತಾನೆ. ಆಗ ಶೇಕ್ ಆಗುತ್ತೆ. ಶೇಕ್ ಮಾಡಿದ ತಕ್ಷಣ ಧ್ಯಾನ ಮಾಡೋಕ್ಕಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಯಾವ ಕಾಲಕ್ಕೂ ಕೂಡ ಪ್ರತಿಜ್ಞಾಯ ಸದಾಗಮೈ ಸರ್ವೈಸ್ತರ್ಕೈ ಪ್ರತಿಜ್ಞಾಯ. ನಾವು ಫಾಸ್ಟಾಗಿ ಹೋಗ್ಬೇಕಾದ್ರೆ ಏನಾಗಿರ್ಬೇಕು ಅಂದರೆ ದಾರಿ ಬಗ್ಗೆ ಏನಿರಬಾರ್ದು, ಗೊಂದಲನೇ ಇರಬಾರ್ದು. 100% ಗ್ಯಾರಂಟಿ ಇದ್ದು ಮಾತ್ರ ಹೇಗೆ ಹೋಗ್ತಾನೆ, ಫಾಸ್ಟಾಗಿ ಹೋಗ್ತಾನೆ. ಡಿವೇಷನ್ ಬರ್ಬೇಕು ಶುರು ಮಾಡ್ತಾನೆ. ಆಗಲೇ 10 ಕಿಲೋಮೀಟರ್ ಶುರುವೇನೆ ಎಲ್ಲಿ ಡಿವೇಷನ್ ನೋಡ್ತಾ ಸ್ಲೋ ಆಗಿ ಶುರು ಆಗಿಬಿಡೋದು. ಅದಿರಬಾರ್ದು. ನಾನ್ ಸ್ಟಾಪ್ ಅಂದರೆ ಆ ಕಾನ್ಸೆಪ್ಟ್ ಇರಬೇಕು. ಅದಕ್ಕೆ ವಿಷ್ಣು ಮಾರ್ಗ ಏಷ ಇದೆಲ್ಲ ಹೇಳ್ತಾರೆ. ಏಷ ನಿಷ್ಕಂಟಕ ಪಂಥಾಹ ಯತ್ರ ಸಂಪೂಜ್ಯತೆ ಹರಿ. ಎಲ್ಲಿ ವಿಷ್ಣುವಿನ ಆರಾಧನೆ ಮಾಡಿ ಅಂತ ಹೇಳ್ತಾರೋ ಆ ದಾರಿಗೆ ಏನಿಲ್ಲ, ಯಾವ ರಿಸ್ಕ್ಗಳು ಇಲ್ಲ. ನಿಷ್ಕಂಟಕ, ಕಂಟಕರಹಿತವಾದ ಹಾದಿ. ಇತಿ ಸರ್ವಂ ಪ್ರತಿಜ್ಞಾಯ. ಉಪಾಸನೆ ಶುರು ಮಾಡಬೇಕೀಗ. ಬ್ರಹ್ಮ ಏನು ತೀರ್ಮಾನ ಆಯಿತು ಅಂದರೆ ಬ್ರಹ್ಮ ಸರ್ವಗುಣೈಶ್ಚೈವ ಕ್ರಿಯಾ ಸಾಮಾನ್ಯತಶ್ಚಗೀಹಿ ಗುಣ ಸಾಮಾನ್ಯತೆ ಸಾಮಾನ್ಯತೆ ಗುಣ
ಗುಣ ಸಾಮಾನ್ಯತೋ ಇರ್ಬೇಕದು, ಸಾಮಾನ್ಯತೆ ಅಲ್ಲ. ಸಾಮಾನ್ಯತೋ ರುದ್ರೋ ದ್ರವ್ಯ ಸಾಮಾನ್ಯತಃ ಪರಿ ತಹ ಇರಬೇಕು, ತೇ ಆಗಿಬಿಟ್ಟಿದೆ, ಹಾಗಾಗಬಾರ್ದು. ಅದರ ಸರಿ ಇದೆಯಾ? ಇದರಲ್ಲಿ ತಪ್ಪಾಗಿದೆ. ಬ್ರಹ್ಮ ಸರ್ವಗುಣೈಶ್ಚೈವ ಕ್ರಿಯಾ. ಆಗೊಂದು ಪ್ರಶ್ನೆ ಬಂತು, ಎಲ್ಲರೂ ಒಂದೇ ರೀತಿ ಮಾಡ್ತಾರೋ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಬೆಸ್ಟ್ ಉಪಾಸನೆ ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಈಗ ಬ್ರಹ್ಮ ಹೈಯೆಸ್ಟ್ ಉಪಾಸನೆ ಮಾಡಕ್ಕೆ ಬರೋದು ಅವ್ರಿಗೆ ಪೂರ್ಣ ಉಪಾಸನೆ. ಬ್ರಹ್ಮಣಾತು ಅಖಿಲೈರ್ ಗುಣೈ, ಎಲ್ಲಿ ಮಾತದು? ಅಣುಭಾಷ್ಯದಲ್ಲಿ ಬ್ರಹ್ಮಣಾತು ಅಖಿಲೈರ್ ಗುಣೈ, ಎಲ್ಲ ಗುಣದ ಪೂಜೆ ಮಾಡೋಕ್ಕಾಗೋದಿಲ್ಲ, ಬ್ರಹ್ಮದೇವರಿಗೆ ಮಾತ್ರ ಸಾಧ್ಯ. ಅಖಿಲೈಹಿ ಅಂತ ಹೇಳಿದರೆ ವೇದೋಕ್ತೈಹಿ ಅಖಿಲೈಹಿ, ಅದ್ರ ಮೇಲೆ ಮಹಾಲಕ್ಷ್ಮಿ ಗೊತ್ತು. ಬ್ರಹ್ಮದೇವ್ರದ್ದು ಎಲ್ಲಿ ಲಿಮಿಟ್ ಆಗುತ್ತೆ? ಈಗ ಅನಂತ ವೇದ ಹೇಳಿದ ಅನಂತ ಗುಣ ಉಪಾಸನೆ ಮಾಡ್ತಾರೆ, ಅದ್ರ ಮೇಲೆ ದೇವರು ಅನಂತ ಗುಣ ಇದೆಯಲ್ಲ, ಅದರಲ್ಲಿ ಒಂದು ಭಾಗ ಮಹಾಲಕ್ಷ್ಮಿ ಉಪಾಸನೆ ಮಾಡ್ತಾರೆ. ಇವರಿಗೆ ಆಗೋದಿಲ್ಲ, ಪೂರ್ತಿ ದೇವರು ತಿಳ್ಕೊಂಡು 3 ಭಾಗ ಇದೆ, ಉಳಿದವ್ರಿಗೆಲ್ಲ ಕಟ್ಟಾಗ್ತಾ ಬಂದ್ಬಿಡೋದು. ನಮ್ಮಲ್ಲೇನೆ ಎಲ್ಲ ಸಿಲೆಬಸ್ ಓದ್ಬೇಕಾದ್ರೆ ಏನು ಮಾಡಿರ್ತಾರೆ, ಆಗಲೇ ಪಾಸಿಂಗ್ ಮಾರ್ಕ್ಸ್ ಮಾತ್ರ ಯೋಚನೆ ಮಾಡಿ ತಯಾರಾಗ್ಬಿಟ್ಟಿರ್ತಾರೆ. ಆ ರ್ಯಾಂಕಿಂಗ್ ತಲೆಯಲ್ಲಿಲ್ಲ ಅವರಿಗೆ. ಏನು ಸಾಕಂತ ಕೇಳಿ ದಕ್ಕ ಬಿಡ್ತಾರೆ ರ್ಯಾಂಕ್ ಅಂತ ಕೇಳಿದ್ರೆ. ನಾವು ಬರೆಯೋ ಸಂಪತ್ತಿಗೆ ಯಾವ ಪಾಸಾದರೆ ಪುಣ್ಯ ಅಂತ ಹೇಳ್ತಾರಲ್ಲ ಹಾಗೆ. ಇಲ್ಲಿ ಗುಣಸಾಮಾನ್ಯ ರುದ್ರ ಅಂತದೆಯಲ್ಲ ಪ್ರಯೋಗ. ಗುಣ ಸಾಮಾನ್ಯ ಅಂದ್ರೆ ಏನು? ಜನರಾಗ ಅನಂತ ಗುಣ ಪೂರ್ಣ, ಇದು ಸರಿ. ಅನಂತ ಗುಣ ಯಾವುದೂ ಗೊತ್ತಿಲ್ಲ. ರುದ್ರ ಪ್ರಯೋಗ ಇದೆ, ರುದ್ರ ಪ್ರಯೋಗ ಇದೆಯಲ್ಲ, ಅಲ್ಲಿ ಏನಿದೆ ಗುಣ ಸಾಮಾನ್ಯ ಅಂತ ಹೇಳಿದ್ರೆ ಸರ್ವಗುಣ ಸಾಮಾನ್ಯ ಅಂದ್ರೆ ಎಲ್ಲರಿಗೂ ಕಾಮನ್. ಅದರಲ್ಲಿ ನಂಬರ್ 1 ಸರ್ವಗುಣ ನೋಡಿ ಯಾವುದದು? ಸರ್ವಗುಣ ಯಾವುದದು ಎಲ್ಲ ಹೇಳ್ತಾರೋ, ವೇದೋಕ್ತ ಎಲ್ಲ ಗುಣನೂ ಹೇಳ್ತಾರೆ. ನಮಗದು ಗೊತ್ತಿಲ್ಲ. ಎಲ್ಲರೂ ಅಂತ ಹೇಳಿದರೆ ಅವ್ರು ಹೇಳಿದಾಗ ಎಲ್ಲರೂ ಅವರಷ್ಟೇ, ಎಲ್ಲರೂ ಬರ್ಬೇಕಂತೆ. ಯಾರೆಲ್ಲರೂ? ಯಜಮಾನ್ರು ಕೇಳಿ, ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಅಂತ ಹೇಳಿದ್ದಾರೆ, ಎಲ್ಲರೂ ಅಷ್ಟೇ. ಅವ್ರನ್ನೇ ಕೇಳಿದ್ರೆ ಕ್ಲಾರಿಟಿ ಇರುತ್ತೆ. ಎಲ್ಲರೂ ನೋಡಪ್ಪ ಅವರೆಲ್ಲ ಇವರಾಗಬೇಕು, ಇವ್ರಿಗೆ ಅದು ಡಿಸ್ಕ್ರಿಮಿನೇಷನ್ ಮಾಡೋಕ್ಕೆ ಬರಲ್ಲ. ಎಲ್ಲರೂ ಅಂತ ಹೇಳಿದ್ದಾರೆ, ಉಳಿದು ಅವ್ರನ್ನೇ ಕೇಳ್ಕೊಳ್ಳಿ ಅಂದ್ಬಿಡ್ತಾರೆ ಅಷ್ಟೇ. ಎಲ್ಲರೂ ಒಂದು ಪದ ಗೊತ್ತಿದೆ, ಎಲ್ಲರೂ ಯಾರು ಸೇರ್ತಾರೆ ಕನ್ಫರ್ಮ್ ಆಗೋದಿಲ್ಲ. ಅಲ್ಲ, ರುದ್ರ ಪದ ಪ್ರಯೋಗ ಮಾಡಿದಾರಲ್ಲ, ರುದ್ರೋ ಅಂತ. ರುದ್ರು ಅದಕ್ಕೆ ಸಾಮಾನ್ಯವೇ ಹಾಗೆ. ಅಲ್ಲಿ 3 ಪದ ನೋಡಿ ಹೇಗಿದೆ. ಬ್ರಹ್ಮ ವಾಯುದೇವರು ಸೇರಿಕೊಂಡ್ರು ಸರ್ವಗುಣ ಉಪಾಸನೆಯನ್ನು ಮಾಡ್ತಾರೆ. ಕ್ರಿಯಾ ಸಾಮಾನ್ಯತಶ್ಚಗೀಹಿ, ಸರಸ್ವತಿ ಭಾರತೀಯರು ಸ್ವಲ್ಪ ಡೌನ್ ಆಗುತ್ತೆ ಉಪಾಸನೆ, ಗೊತ್ತಾಯ್ತಾ? ಆಮೇಲೆ ರುದ್ರದೇವರಿಗೆ ಇನ್ನೂ ಕಡಿಮೆ ಆಗುತ್ತೆ ಗುಣ ಸಾಮಾನ್ಯತ. ಆಮೇಲೆ ಉಳಿದವರಿಗೆ ಇನ್ನೂ ಕಡಿಮೆ ಆಗ್ತದೆ, ಉಪಾಸನೆ ರೀತಿ ಕಡಿಮೆ ಆಗುತ್ತೆ. ಇವತ್ತು ದಾರಿ ಸರಿ ಇದೆ, ಎಲ್ಲ ಸರಿ ಇದೆ, ವೆಹಿಕಲ್ ಸ್ಪೀಡೇ ಅಷ್ಟು ಪಾಪ ಹೋಲಕ್ಕಾಗದೆ. ಅವ್ರು ಹೋದ ಸ್ಪೀಡ್ ಹೋಲಕ್ಕೆ ಬರಲ್ಲ. ಇವರಿಗಿರೋದೆಷ್ಟು? ಇಷ್ಟು ದಾಟಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ವೆಹಿಕಲ್ ಸರಿ ಇರಬೇಕು, ಗುರಿ ದಾರಿ ಸರಿ ಇರಬೇಕು, ತಿಳುವಳಿಕೆ ಸರಿ ಇರಬೇಕು, ಅವಾಗ ಹೋಗೋ ರೀತಿ. ಸ್ವಲ್ಪ ಅಫೆಕ್ಟ್ ಆದ್ರೂ ಕೂಡ ಏನಾಗುತ್ತದ, ಅದಕ್ಕೆ ಸ್ಪೀಡ್ ಕಡಿಮೆ ಇದ್ದವ್ರು ಲೆಫ್ಟಿಗೆ ಬಂದುಬಿಡ್ತಾರೆ. ಉಳಿದವ್ರು ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ. ಯಾವದು ಅಧಿಕಾರಾಧಿಕರಣಂ, ಉಪಾಸನೆ ಹೇಗೆ ಮಾಡಬೇಕಾದ್ರೆ ಫಸ್ಟ್ ಪ್ರಾಬ್ಲಮ್ ಏನು ಅಂದರೆ ಯಾವದಧಿಕಾರಂ ಅವಸ್ಥಿತಿ ಅಧಿಕಾರಿಕಾಣ. ನಮ್ಮ ಅರ್ಹತೆ ನೋಡ್ಕೊಂಡು ನಾವು ತಯಾರು ಮಾಡಬೇಕು, ಅಲ್ಲಿಂದ ಶುರುವಾಗುತ್ತೆ. ಇವತ್ತು ಊಟ ಕೂತಾಗಲಷ್ಟೇ ಎಲ್ಲ ಬಡಿಸಿ ಆಯ್ತು. ಈಗ ಏನು ತಿನ್ನಬೇಕು ಅಂಬೋದು ಯಾರಿಗೆ ಸೇರಿದ್ದಿರೋ ಅವ್ರಿಗೆ ಸೇರಿದ್ದು. ಇವ್ರಿಗೆ ಬಡಿಸಿ ಆಯ್ತು, ಎಲ್ಲರೂ ಬಡಿಸ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ಇವ್ರು ಎಲ್ಲ ತಿನ್ನಬೇಕು ಅಂತ ಅರ್ಥ ಅಲ್ಲ. ಉಪ್ಪು ಹಾಕಿರ್ತಾರೆ, ಇವರು ತಿನ್ನಬೇಕು ಅಂತ ತಿನ್ನಬೇಕಾಗಿಲ್ಲ. ಯಾಕೆ? ಇಫ್ ನೆಸರಿ ಆ್ಯಡ್ ಮಾಡಿ ಅಂತ ಅಷ್ಟೇ ಹೊರತು ಅದನ್ನ ಹಾಕಿ ಅದನ್ನು ತಿಂದುಬಿಡೋದು ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದು ಯಾವದಧಿಕಾರಂ ಅವಸ್ಥಿತಿರಧಿಕಾರಿಕ, ಇದನ್ನು ನಾವು ಮರ್ತು ಬಿಡ್ತೇವೆ. ಮಾಂಡವ್ಯಾದಿಗಳು ಏನು ಮಾಡಿದ್ರು, ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಹೋದರು, ಪ್ರಾಬ್ಲಮ್ ಆಯಿತು. ಗೌತಮರು ಜಾಸ್ತಿ ಆದರೂ ಪ್ರಾಬ್ಲಮ್ ಆಯಿತು. ಓವರ್ ಸ್ಪೀಡ್ ಎಂಬುದು ಹೇಗೆ ಸರಿಯಲ್ವೋ ಅದು ಸರಿಯಲ್ಲ. ನಾವು ಕಡಿಮೆನೂ ಮಾಡಬಾರ್ದು, ಕಡಿಮೆ ಆಪ್ಟಿಮಲ್ ಸ್ಪೀಡ್ ಕಳ್ಕೊಬಾರ್ದು. ಅದಕ್ಕೆ ಹಾಕಿಬಿಟ್ಟಿರ್ತಾರೆ ವೆಹಿಕಲ್ಗೆ, ಮಿನಿಮಮ್ ಟು ಮ್ಯಾಕ್ಸಿಮಮ್ ಹಾಕಿ ಇದ್ರ ಮೇಲೆ ಹೋಗೋದಿಲ್ಲ ಅಂತ ಹಾಕಿಬಿಟ್ಟಿರ್ತಾರೆ. ನಮ್ಮ ಸಾಧನೆ ಇಷ್ಟು ಫಿಕ್ಸ್ ಆಗಿಬಿಟ್ಟಿರೋದು. ಅದಕ್ಕೆ ತಕ್ಕಂತೆ ಮಾಡಿದರೆ ಅಪಾಯ ಇಲ್ಲ. ಅದನ್ನ ಬೀಟ್ ಮಾಡೋಕ್ಕೋದ್ರೆ ಆಕ್ಸಿಡೆಂಟ್ ಆಗೇ ಆಗುತ್ತಲ್ಲ, ಅಪಾಯ ಆಗೇ ಆಗುತ್ತೆ. ಅಲ್ಲ, ಯಾವುದೋ ಒಂದು ಕಾಲಕ್ಕೆ ಟೆಂಪ್ಟ್ ಆಗ್ತಾರೆ, ಅದೇ ದೋಷ ಅಂತ ಕರೆಯೋದು. ಗೊತ್ತಿರೋ ಹೇಳಿದ್ನಲ್ಲ, ಮೇಜರ್ ಆಕ್ಸಿಡೆಂಟ್ ಆಗೋದೆಲ್ಲ ಯಾರು ಮಾಡೋದು? ಪೂರ್ತಿ ಎಕ್ಸ್ಪೀರಿಯನ್ಸ್ ಡ್ರೈವರ್. ಯಾಕೆ? ಎಲ್ಲ ಯಾಮಾರಿಬಿಡುತ್ತೆ. ಅದಕ್ಕೆ ಯಾಮಾರಿದು ಅಂತಾರೆ, ಅದಕ್ಕೆ ದಾನ ತಿರೋಧಾನ ಅಂತೀವಲ್ಲ, ಹಾಗೆ ಆ ತಪ್ಪಾಗೆ ಆಗುತ್ತೆ. ಎಲ್ಬೋರ್ಡು ದೇವರಾಣಿ ಮೇಜರ್ ಆಕ್ಸಿಡೆಂಟ್ ಮಾಡಲ್ಲ. ಯಾಕೆ? ಮತ್ತು ಹೋಗೋದೇ 1-2 ಕಿಲೋಮೀಟ್ರ್ ಅಷ್ಟೇ ಅವನು. ಮತ್ತು ಹೋದರೂ ಗ್ರೌಂಡಲ್ಲಿ ಹೋಗ್ತಾರೆ, ಇನ್ನೂ ಜೊತೆ ಬೇರೆ ಇರ್ತಾನೆ. ಅವ್ನು ಪರಮಾವಧಿ ಪಾಪ ಮಾಡೋಕ್ಕಾಗಲ್ಲ. ಮನುಷ್ಯರಿಗೆ ಭಾರಿ ಪಾಪ ಮಾಡ್ಲಿಕ್ಕೂ ಬರಲ್ಲ, ಭಾರಿ ಪುಣ್ಯ ಮಾಡ್ಲಿಕ್ಕೂ ಬರಲ್ಲ. ಅತಿ ಹೆಚ್ಚು ಪುಣ್ಯ ಮಾಡ್ಲಿಕ್ಕೆ ಬರೋದು ಅವರಿಗೆ, ಅತಿ ಹೆಚ್ಚು ಪಾಪ ಮಾಡ್ಲಿಕ್ಕೂ ಬರೋದು ಅವರಿಗೆ. ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಮೋಕ್ಷೇ ಚೈವ ವಿಶೇಷತಃ ಯಾವದಧಿಕಾರ ಸಮಸ್ಥಿತಿ ಅಧಿಕಾರಿಕಾಣ ಅಧಿಕಾರ ವಿಶೇಷೇಣ ಭಕ್ತಿ ಜ್ಞಾನ ಸುಖಾದಿಭಿ ವಿಶೇಷೋ ದೇವತಾದಿ. ನಾವು ಅಕ್ಸೆಪ್ಟ್ ಬ್ಯಾಂಕ್ ಮಾಡ್ತೀವಿ. ನಾವೀಗ ನಾವು ಹೋಗ್ತಿರೋದು ಮಿನಿಮಮ್ ಸೇರಿದಲ್ಲಿ, ಇನ್ನು ದೊಡ್ಡ ವೆಹಿಕಲ್ ಬಂತು ಫಾಸ್ಟ್ ಹೋಗೋದು, ಫಸ್ಟ್ ಏನು ಮಾಡಿಬಿಡ್ತೀವಿ ನಾವೀಗ? ಸುಮ್ಮನೆ ದಾರಿ ಕಣ್ಣು ಬಿಸಿಲು ದಾರಿ ಕೊಟ್ಬಿಡ್ತಾರೆ. ಆ ಥರ ಇರಬೇಕು. ಅದೇನು ಅಡ್ಡ ಹೋಗೋದು ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಅಪಾಯ ಆಗುತ್ತೆ.
ಯೋಗ್ಯತೆ ತಿಳ್ಕೊಂಡು ಯಾವಾಗ ಕಾಂಪೀಟ್ ಮಾಡಬೇಕು? ಸೇಮ್ ವೆಹಿಕಲ್ಲೇ. ಇವೊಂದು ಅವನು ಸ್ಲೋ ಮಾಡ್ತಿದ್ದಾನೆ ಅದಕ್ಕೆ ನಾವು ಮಾಡ್ಕೊಂಡ್ರೆ ತಪ್ಪಲ್ಲ. ಇನ್ನೊಂದು ಇದ್ರ ಬಗ್ಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಸೋತ್ತ ಬರೋದು ಹಾಗೆ ನಮಗಿಂತ ಬೆಟ್ರ್ ಸಾಧನೆ ಮಾಡೋರ ಜೊತೆಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ನಾವು ಸಂತೋಷ ಪಡಬೇಕೆ ಹೊರತು ಏನು ಮಾಡಬಾರ್ದು. ಇವ್ರು ಮುಂದೆ ಹೋಗ್ಬಿಟ್ರೆ ಇವ್ರಿಗೆ ಖುಷಿ, ಯಾರು ಮಾಡ್ತಾನೆ ಇರ್ತಾನೋ ಅವನು. ಮುಂದೆ ಹೋಗ್ಬಿಟ್ರೆ ಫ್ರೀ ಆಗಿಬಿಡ್ತಾನೆ, ಸದ್ಯ ಹೋಗ್ಬಿಟ್ಟು ನಾನು ಫ್ರೀ ಆಗೋಗ್ಬೋದು ಅಂತೇಳಿ. ಅದು ಇನ್ನೂ ಇದು ಮಾಡ್ಲಿಕ್ಕೆ ಹೋಗಬಾರ್ದು. ಎಲ್ಲದರಲ್ಲೂ ಅಷ್ಟೇ. ಇವತ್ತು ಕಾಂಪಿಟೇಷನ್ ಜಾಸ್ತಿ ಆಗಿರೋದು ಗೊತ್ತಾಯ್ತಾ. ಪ್ರತಿಯೊಬ್ಬರು ಕೂಡ ಸಾಲ ಯಾಕೆ ಮಾಡ್ತಾರೆ, ಅವರಂತೆ ನಾವಿರಬೇಕು ಅಂತ ಹೋಗ್ತಾರೆ. ಪಜಿತ್ ಯಾಕೆ ಕೊನೆಗೆ ಅವನು ದುಡ್ಡೆತ್ತು ಮಾಡಿದ, ಅವ್ನು ಇಲ್ದ ಮಾಡಿದ ಬಿದ್ದೋಗ್ತಾನೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೋತಾರೆ ಕೊನೆಗೆ. ಹಾಗಾಗ್ತಾರೆ. ಯೋಗ್ಯತೆ ಅಂತ ಅದಕ್ಕೆ ಕರೆದಿತ್ತು. ಅಕ್ಷರಸಿ ಅಂಚೋ ವಿರೋಧ ಸಾಮಾನ್ಯತಃ ಮುಂದೆ ಅದೆಲ್ಲ ನಾಳೆ ದಿವಸ ನೋಡಿ. ಓಂ ನಾರಾಯಣ ಮೇಲ ಪೂರ್ಣ ಗುಣಾನಮುಚ್ಚ ಸೂರ್ಯಾಮಿತದ್ಯುತಿಮಶೇಷ ನಿರಸ್ತದೋಷಂ ಸರ್ವೇಶ್ವರಂ ಗುರುಮಜೇಶನುತಂ ಪ್ರಣಮ್ಯ ವಕ್ಷ್ಯಾಮಿ ದುಗರ್ಥಮತಿ ತುಷ್ಟಿಕರಂ ತದಸ್ಯ. ಯಾವುದೀಗ ಆವೋ ಮೋಕ್ಷ ಆಯ್ತೀಗ ವಿಶ್ಮೇಷಿತೋ